ಲಾಸ್ಟ್ ಸಾರಿ 2 ಟ್ರೈನ್ಗಳು ಏಟ್ ಕೊಡ್ತು, ಒಂದ್ರಿಂದ ಒಂದು. ಕೆಂಪೇಗೌಡ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ಗೆ ವಜ್ರ ಬಸ್ಸಲ್ಲಿ ಬಂದಿದ್ದೀನಿ, ಟ್ರೈನಲ್ಲಿ ಬಂದಿದ್ದೀನಿ. ಇವಾಗ ಫಾರ್ ಎ ಚೇಂಜ್ ನಡ್ಕೊಂಡು ಹೋಯ್ತಾ ಇದ್ದೀನಿ. ಎಲ್ಲಿಂದ ಅಂದರೆ ಕನ್ನಮಂಗಲ ಗೇಟ್ ಅಂತ ಬರುತ್ತೆ, ಯಲಹಂಕದಿಂದ ಒಂದು 30 ನಿಮಿಷ ಈ ಸೈಡು ಆಂಧ್ರ ಕಡೆ. ಸೊ ಮೆಜೆಸ್ಟಿಕ್ಕಿಂದ 298 ಅಂತ BMTC ಬಸ್ ಬರುತ್ತೆ, ಕನ್ನಮಂಗಲ ಗೇಟ್ ಹತ್ರ ನಿಲ್ಲಿಸುತ್ತೆ. ಸೊ ಇಲ್ಲಿಂದ ಏರ್ಪೋರ್ಟ್ಗೆ ಅರೌಂಡ್ 5 ಕಿಲೋಮೀಟರ್ ಇದೆ ಗುರು. ಸೊ 5ರಿಂದ 6 ಕಿಲೋಮೀಟರ್ ಆಗುತ್ತೆ. ಬೈ ವಾಕ್ ಹೋಯ್ತಾ ಇದ್ದೀನಿ. ಒಳ್ಳೆ ಕಿಕ್ಕು, ಕೋಮಲವಾದ ರಫ್ ಅಂಡ್ ಟಫ್ ತ್ವಚೆ. ಲಾಸ್ಟ್ ಸಾರಿ ಫ್ಲೈಟ್ ಇದ್ದಿದ್ದು ರಾತ್ರಿ 9 ಗಂಟೆಗೆ. ನನಗೆ ಆಲ್ಮೋಸ್ಟ್ 3 ಅವರ್ ಇತ್ತು ಟ್ರಾವೆಲ್ ಮಾಡೋಕ್ಕೆ, ಎಲ್ಲಿಂದ ಬೆಂಗಳೂರು ಕೆಂಟೋನ್ಮೆಂಟ್ ಆ್ಯಸ್ ವೆಲ್ ಆಸ್ ಮೆಜೆಸ್ಟಿಕ್ಕಿಂದ. ನಾನು ಟ್ರೈನ್ ನಂಬ್ಕೊಂಡು ತಪ್ಪು ಮಾಡಿದೆ. 2 ಟ್ರೈನ್ಗಳು ಏಟ್ ಕೊಡ್ತು, ಒಂದರಿಂದ ಒಂದು. ಹೆಂಗೆ ಹುಡುಗಿರು ಕೈ ಕೊಡ್ತಾರೋ ನನಗಂಗೆ ಟ್ರೈನುಗಳು 2 ಟ್ರೈನುಗಳು ಕೈ ಕೊಡ್ತು ಒಂದೇ ದಿನ. ಸೊ ಏಟ್ಗೆ ಟ್ರೈನು ಹೋಯ್ತು, ಫ್ಲೈಟು ಹೋಯ್ತು. ಬಟ್ ಈ ಸಾರಿ ಆ ತಪ್ಪು ಮಾಡ್ತಿಲ್ಲ. ಕಾರಣ 11 ಗಂಟೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಟೈಮ್ ಬಂದು 4:15. ಬೇಜಾನ್ ಟೈಮ್ ಇದೆ, ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಸೊ ಆದ್ದರಿಂದ ಈ ಸಾರಿ ನಡ್ಕೊಂಡೇ ಹೋಯ್ತಾ ಇದ್ದೀನಿ 6 ಕಿಲೋಮೀಟ್ರು. ಏರ್ಪೋರ್ಟ್ಗೆ ಪ್ರಿಮಿಸಸ್ ತುಂಬ ಚೆನ್ನಾಗಿದೆ, ನೀವು ಒಂದು ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಬ್ಯಾಡ್ ನ್ಯೂಸ್ ಅಂತ ಮಾಸ್, ಬ್ಯಾಡ್ ನ್ಯೂಸ್ ಏನಂದರೆ ಏರ್ಪೋರ್ಟ್ಗೆ ಬೈ ವಾಕು ಹೋಗೋಕೆ ಆಗೋದಿಲ್ಲ. ಕಾರಣ ಇಷ್ಟೇ, 2 ರೂಟ್ ಇದ್ದಾವೆ. ಒಂದು ನಾರ್ಮಲ್ ಫ್ಲೈಓವರ್ ಏನೋಗುತ್ತೆ, ಅದ್ರಲ್ಲಿ ಬಿಡೋದೇ ಇಲ್ಲ, ಅದು ನನಗೂ ಗೊತ್ತಿತ್ತು. ಬಟ್ ಇನ್ನೊಂದು ವಯ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಹಾಲ್ಟಿಂದ ಒಂದು ರೋಡ್ ಹೋಗುತ್ತೆ, ಕಾಲ್ದಾರಿ ಹೋಗುತ್ತೆ. ಅದಾದಮೇಲೆ ಏರ್ಪೋರ್ಟ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಆ ರೋಡ್ ಫ್ಲೈಓವರ್ ಏನಿಲ್ಲ, ನಾರ್ಮಲ್ ರೋಡ್, ಈ ಥರ ರೋಡೆ. ಈ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಹಾಲ್ಟ್ ಇದೆಯಲ್ಲ, ಆ ರೋಡು ಕ್ಲೋಸು. ಪ್ಲಸ್ ಈಗ ನಾನು ಮುಂದೆ ಅಂದರೆ ಕನ್ನಮಂಗಲದಿಂದ ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಟೋಲ್ ಗೇಟ್ ಹತ್ರ ಬಸ್ಸಸ್ ಬರುತ್ತಂತೆ ಏರ್ಪೋರ್ಟ್ಗೆ. ಸೊ ಅಲ್ಲಿ ಬಸ್ ಕ್ಯಾಚ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗುವಂಥದ್ದು. ಡಿಸಪಾಯಿಂಟ್ಮೆಂಟ್ ಗುರು. ನಾನೇನೋ ರೋಡ್ ಹಿಂಗೆ ಇರುತ್ತೆ ನಡ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ದೆ, ಬಟ್ ಅಲೋ ಮಾಡೋದಿಲ್ವಂತೆ. ಇಟ್ಸ್ ಓಕೆ. ಅಲ್ಲಿಗೂ ನನಗೆ ಒಂದು 3ರಿಂದ 4 ಕಿಲೋಮೀಟ್ರು ಹೈಕ್ ಆಗಿದೆ. ಚೆನ್ನಾಗಿತ್ತು ಗುರು ಅಟ್ಮಾಸ್ಫಿಯರು ನಡ್ಕೊಂಡು ಹೋಯ್ತಾ ಇದ್ರೆ. ನೋಡ್ಗುರು, ಆ ಸೈಡೆಲ್ಲೋ ಬಸ್ ಸ್ಟ್ಯಾಂಡ್ ಇರೋದು, ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಆ ಜಿಂಗಲ್ ಲಕ 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 ಬಸ್ ಬರಬೇಕು. ನೋಡ್ಗುರು, ಈ ರೋಡ್ ಬಿಟ್ಟು ಆ ರೋಡ್ ಬಿಟ್ಟು ಇನ್ನೊಂದು ರೋಡು, ಈ ದೊಡ್ಡದಾಗ ಬೋರ್ಡ್ ಏನು ಕಾಣಿಸ್ತಿದೆ, ಏನದು ವಿಮಾನ ನಿಲ್ದಾಣ. ಬಸ್ಸಸ್ಸು ಇಲ್ಲೆಲ್ಲೂ ಸ್ಟಾಪ್ ಮಾಡಲ್ಲ, ಎಲ್ಲಿ ಸ್ಟಾಪ್ ಮಾಡುತ್ತದ ಕ್ಲಾರಿಟಿ ಕೂಡ ಇಲ್ಲ. ಸೊ ಇನ್ನೂ ನಡ್ಕೊಂಡು ಹೋಯ್ತಾ ಇದ್ದೀನಿ. ಆಗ ನೋಡಿ ಒಂದು ಹೋಯ್ತೈತೆ ಏರ್ಪೋರ್ಟ್ ಬಸ್ಸು, ಬಟ್ ಎಲ್ಲಿ ನಿಲ್ಸುತ್ತೆ ಅಂತ ನನಗೂ ಕ್ಲಾರಿಟಿ ಇಲ್ಲ. ಮುಂದೆ ಟೋಲ್ ಗೇಟ್ ಇದೆ, ವಜ್ರ ಹೋಯ್ತಾ ಐತೆ. ಹೋಗ್ಲಿ 1ರಿಂದ ಒಂದು 3 ಬಸ್ಸುಗಳು ಹಬ್ಬ. ಎಲ್ಲೋದ್ರೂ ಬೆಂಗಳೂರಿಗೆ ಈ ಟೈಮಲ್ಲಿ ಮಳೆ ಅನ್ನೋದು ಬಿಡೋದಿಲ್ಲ. ಸೊ ಇನ್ನು ಬೋರ್ಡಿಂಗ್ಗೆ 4 ಅವರ್ ಟೈಮ್ ಉಂಟು, ಬೇಜಾನ್ ಟೈಮ್ ಉಂಟು. ಸೊ ಹೋಗೋದಾ, ಸೆಕ್ಯೂರಿಟಿ ಚೆಕಿಂಗ್ ಮುಗಿಸ್ಕೊಂಡು ಫಸ್ಟು ಎಂಟ್ರಿ. ಈಗ ಡಿಜಿ ಹತ್ರ ಇದ್ದರೆ ಏನು ಗೊತ್ತಾ ಗುರು, ನಿಮಗೆ ಡೈರೆಕ್ಟ್ ಎಂಟ್ರಿ, ಯಾವುದೇ ಒಂದು ಹಾರ್ಡ್ ಕಾಪೀಸು ಏನು ಬೇಕಾಗಿರಲ್ಲ. ಸೆಕ್ಯೂರಿಟಿ ಚೆಕಿನ್ ಇರುತ್ತೆ, ತದನಂತರ ಬೋರ್ಡಿಂಗು, ಆಮೇಲೆ ಡೆಲ್ಲಿಗೆ ಸವಾರಿ ಹೊಡಿ ಪಯಣ ಡೆಲ್ಲಿಗೆ. ಇದು ಬೆಂಗಳೂರಿಂದ ಡೆಲ್ಲಿಗೆ
ಇದು ಡೆಲ್ಲಿಯಿಂದ ಲೇಕ್ ಗುರು. ಆಲ್ ಸೆಟ್ ಫಾರ್ ದ ಡಿಪಾರ್ಚರ್ ಗುರು. ಹೋಗೋದಾ? ಫಸ್ಟು ಫ್ಲೈಟು ಅರ್ಧ ಅವರ್ ಡಿಲೇ ಅಂದಿದ್ರು, ಬಟ್ ಈಗ ಆನ್ ಟೈಮ್. ಶುಭೋದಯ ಫ್ರಮ್ ಡಿಲ್ಲಿ. ಬೆಂಗಳೂರಿಂದ ಡಿಲ್ಲಿ, ಈಗ ಡಿಲ್ಲಿಯಿಂದ ಲೇಗೆ. ಬೆಳಗಿನ ಜಾವ 6 ಗಂಟೆ ಎಕ್ಸಾಕ್ಟ್ಲಿ. ನಮ್ದು ಇಂಡಿಗೋ. ನೋಡಿ ಗುರು, ಡಿಫೆನ್ಸ್ ಇಂದ ಭಯಪ್ಪನ ಶಾರ್ಟ್ ಫಾರ್ಮ್ ಬೋಲೋ. ಜಿಯರುಲ್ ವೆಸ್ಟ್ ಬೆಂಗಾಲಿಂದ ಇವರು ನಮ್ಮ ಇಂಡಿಯನ್ ಆರ್ಮಿಗೆ ವರ್ಕ್ ಮಾಡ್ತಿದ್ದಾರೆ. ಸೊ ಈಗ ಲಡಾಖ್ನಲ್ಲಿ ಪೋಸ್ಟಿಂಗ್ ಆಗಿದೆ. ನನ್ನ ಸ್ಟೇಜ್ ಗುರು 24. ಸೊ ಈಸ್ ವರ್ಕಿಂಗ್ ಇನ್ ಆರ್ಮಿ ಸಿನ್ಸ್ 4 years. ನೀವು ಒಂದು ಸಲ್ಯೂಟ್ ಮಾಡಿ.